ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಅಮೃತಧಾರೆ ಸಂಕ್ರಾಂತಿ ಜಾತ್ರೆಯಲ್ಲಿ ಭರ್ಜರಿಯಾಗಿ ಮತ್ತೊಮ್ಮೆ ನಿಮ್ನೆಲ್ಲ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ಗೌತಮ್ ದಿವಾನ್ ಅವರ ಪ್ರಾಣ ಸ್ನೇಹಿತ ಆನಂದ್ ಹಾಗೂ ಅವರ ಶ್ರೀಮತಿ ಅಪರ್ಣಾ. ಏನ್ ಆಕ್ಟಿಂಗ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಈ ತರ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಾ, ಹೇಗೆ ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್, ಇಷ್ಟೊಂದು ಎನರ್ಜಿ? ಇದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕೆಂದ್ರೆ ನಾವು ಅವ್ರ ಅಪ್ಪಟ ಅಭಿಮಾನಿ. ಪ್ರತಿಯೊಂದು ಗೊತ್ತಿದ್ರೆ ಮಾತ್ರ ಅವನೊಬ್ಬ ಕಲಾವಿದ ಆಗಕ್ ಸಾಧ್ಯ ಅಂತ ಅವ್ರು ಹೇಳಿದ್ರಲ್ಲ, ಆ ಮಾತನ್ನ ನಂಬ್ಕೊಂಡು ಅದನ್ನ ಪಾಲಿಸ್ತಾ ಇದೆಲ್ಲ ಕಲಿತಾ ಬಂದಿದ್ದೀವಿ. ಆಕ್ಚುಲಿ ಅಪರ್ಣ ಅವ್ರೆ, ನೀವ್ ಹೇಳಿ, ಯಜಮಾನ್ರು ಈ ತರ ಸ್ಟೇಜ್ ಸಿಕ್ಕಿದಾಗ ಮಾತ್ರ ಟ್ಯಾಲೆಂಟ್ ತೋರಿಸ್ತಾ ಇರ್ತಾರೆ, ಇಲ್ಲ ಮನೆಯಲ್ಲೂ ಸ್ವಲ್ಪ? ಮನೆಯಲ್ಲಿ ಬೇರೆ ತರನೇ ಟ್ಯಾಲೆಂಟ್. ಹುಡುಗಿಯರಿಗೆ ಹೆಲ್ಪ್ ಮಾಡೋದು ತುಂಬಾ ಮನ್ಸು, ದೊಡ್ಡ ಮನ್ಸು ಇವ್ರದ್ದು. ಬೇರೆ ಹೆಣ್ಮಕ್ಳಿಗೆ ಕೆಲಸ ಕೊಡ್ಸೋದು ಅಲ್ವಾ ಹೇಳಿ? ಅಲ್ಲ, ಕೆಲಸ ಕೊಡ್ಸಿದ್ರೆ ಕೆಲಸ ಸಿಕ್ಕಾಗ ಅವ್ರ ಜೀವನ ನಡೆಯುತ್ತಲ್ಲ ಅಂತ ಅಷ್ಟೇನೆ, ಬೇರೆ ಇನ್ನೇನು ಆತರ ಏನಿಲ್ಲ. ಅಂದ್ರೆ ನಿಮ್ಮ ಮನ್ಸು ಒಳ್ಳೇದೇ ಇದೆ, ಅವ್ರು ಅರ್ಥ ಮಾಡ್ಕೋತಾರೆ, ರೀತಿ ಬೇರೆ ಅಷ್ಟೇ. ಅಲ್ಲ, ಆಕ್ಚುಲಿ ನೀವು ಅಂದ್ರೆ ನಮ್ಮ ಎಲ್ಲ ವೀಕ್ಷಕರಿಗೆ ಫೇವ್ರೆಟ್. ಯಾಕೆ ಹೇಳಿ? ಪ್ರತಿಯೊಬ್ಬ ಗಂಡುಗುನು ಆನಂದ್ ಅಂತ ಒಬ್ಬ ಸ್ನೇಹಿತ ಇರ್ತಾನೆ, ಅಥವಾ ಭೂಮಿಕಾ ಅಂತ ಒಬ್ಬ ಗೆಳತಿ ಇರ್ತಾಳೆ ಮನೇಲಿ. ಹಾಗಾಗಿ 3 ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಆನಂದ್ ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗುತ್ತೆ ಸರ್. ನಾನು ಹೇಳಿದಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ತರದೊಂದು ಸ್ನೇಹ ಇದ್ದೇ ಇರುತ್ತೆ. ಅದು ನಮ್ಮ ಪ್ರೊಡ್ಯೂಸರು, ರೈಟರು ಮಹೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ ಪಾತ್ರನ. ಹಾಗಾಗಿ ಅದನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗ್ತಾ ಇದೆ. ಈ ಪಾತ್ರ ಪ್ರತಿ ಮನೇಲೂ ಇರೋದ್ರಿಂದ ಅಷ್ಟು ಈಸಿಯಾಗಿ ಅಟ್ಯಾಚ್ ಆಗುತ್ತೆ. ಬಟ್ ಆಕ್ಚುಲಿ ನಾನು ಅಪರ್ಣನ ಕೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ ಯಜಮಾನ್ರು ಯಾವಾಗ್ಲೂ ನಿಮ್ ಜೊತೆ ಇರೋದೇ ಇಲ್ಲ, 3 ಹೊತ್ತು ಗೆಳೆಯ 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 ಅಂತ ಅವ್ರ ಜೊತೆನೇ ಇರ್ತಾರೆ. ನಿಮ್ಗೇನು ಒಂದ್ ಸ್ವಲ್ಪ ಹೊಟ್ಟೆ ಉರಿ ಅಲ್ವಾ? ಹೊಟ್ಟೆ ಉರಿ ಅಂತ ಒಂದೊಂದ್ಸಲ ಅನ್ಸುತ್ತೆ. ಬಟ್ ಏನ್ ಮಾಡೋದು, ಪ್ರಯಾರಿಟಿ ವೈಸ್ ತಗೊಂಡ್ರೆ ನಾನು ಫಸ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದು. ಸೊ ಹಾಗಾಗಿ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್. ಆದ್ರೂ ಅಲ್ಲ, ನಿಮ್ಗೂ ಯಾವತ್ತು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಗಂಡನ್ನ ಅಂತ ಯಾವತ್ತು ಅನ್ಸಿಲ್ವಾ? ತುಂಬಾ ತೋರ್ಸಿದೀನಿ. ಒಂದೊಂದ್ಸಲ ಮನೆಯಿಂದ ಆಚೆ ಹಾಕ್ಬಿಟ್ಟು ಮನೆಯಿಂದ ಆಚೆ ಹಾಕಿ ಒಳಗ್ ಸೇರ್ಸೋದೇ ಇಲ್ಲ. ಯಾವಾಗ ನನ್ನ ಜೊತೆನೇ ಇರಬೇಕು ಅಂತ ಟಾರ್ಚರ್ ಕೊಡ್ತಾರೋ ಆಗೆಲ್ಲ ಒಂದ್ ಮಗು ಕೊಟ್ಟು ತವ್ರ ಮನೆ ಕಳಿಸ್ಬಿಡ್ತಿದ್ದೆ. ಆಗ ಫ್ರೆಂಡ್ ಜೊತೆ ಇರ್ಬೋದಲ್ಲ. ಯಾವ್ದು ಸರ್ ಇದು ವಿಚಿತ್ರವಾಗಿರೋ ಐಡಿಯಾ? ತೊಂದರೆ ಕೊಟ್ರೆ ಮಗು ಕೊಟ್ಟು ಅವ್ರ ಮನೆ ಕಳಿಸ್ತೀವಿ ಅಂತಾರಲ್ಲ, ಅಂದ್ರೆ ಫ್ರೆಂಡ್ ಜೊತೆ ಇರಕ್ ಬಿಡಲ್ವಲ್ಲ? ಫ್ರೆಂಡ್ ಜೊತೆ ಇರಕ್ಕೋಸ್ಕರ ಮಗು ಕೊಡ್ತಾ ಇರ್ತೀರಾ? ಆಕ್ಚುಲಿ ಆನಂದ್ ಅವರ ಒರಿಜಿನಲ್ ವೈಫ್ ಹತ್ರ ಮಾತಾಡ್ತೀನಿ ಇವಾಗ. ಈಗ ತಾನೇ ಏನೋ ಒಂದು ಹೇಳಿದ್ರು ಮೇಡಮ್, ನಿಜನಾ? ಅದು ಸೀರಿಯಲ್ ಅಲ್ಲಿ ಮಾತ್ರ ಸಾರ್. ಹೇಳಿದೆ, ರಿಯಲ್ ಲೈಫಲ್ಲಿ ಹೇಗೆ? ರಿಯಲ್ ಲೈಫಲ್ಲಿ ಬಿಟ್ಟಿರೋದೇ ಇಲ್ಲ ಸರ್. ಯಾರನ್ನ? ನನ್ನನ್ನ. ಅಂದ್ರೆ ನೀವು ಕಂಟ್ರೋಲ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಅವ್ರು ನನ್ನನ್ನು ಬಿಡೋದೇ ಇಲ್ಲ. ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾರೆ. ಬಾಲದ ತರ ಹಿಂದೆ ಹೋಗ್ತಾ ಇರ್ತೀನಿ. ನಮ್ಮ ಮದುವೆ ಆಗೋ ಉದ್ದೇಶ ಏನ್ ಸರ್? ನಮ್ಮ ಉದ್ದೇಶ ಬೇರೆ ಇದೆ ಸರ್. ಈ ತರ ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ ಸರ್. ಗೌತಮ್ ಅವರೇ, ನಿಮ್ ಸ್ನೇಹಿತನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಕೊಡ್ತಾ ಇರೋ ಟಿಪ್ಸ್ ಪರ್ಸನಲ್ ಲೈಫ್ ಎಲ್ಪ್ ಆಗ್ತಾ ಇದೆಯಾ ಇಲ್ವಾ? ಇಲ್ಲ, ಅವ್ನ ಪರ್ಸನಲ್ ಲೈಫಲ್ಲಿ ಇಬ್ರು ಫ್ರೆಂಡ್ಸೇ ನನಗೆ. ಹಂಗಾಗಿ ಫ್ರೆಂಡ್ಸ್ ಲೈಫ್ ಹಾಳಾಗೋಗ್ಲಿ ಅಂತ ನಾನೇನು ಬಯಸಿಲ್ಲ. ಬಟ್ ಅವ್ನು ಕೊಡ್ತಾನಲ್ಲ ಟಾರ್ಚರು, ಅದಕ್ಕೆ ಸುಮಾರು ಸತಿ ಸೈಡ್ ತಿರ್ಸ್ಕೊಂಡಿದ್ದೀನಿ ನಾನು. ನಿಮ್ಮ ಗೆಳತನಕ್ಕೆ ಒಂದು ಹಾಡು ಯಾಕೆ ಹೇಳಬಾರ್ದು ನೀವು? ಒಳ್ಳೆ ಮೂಮೆಂಟು. ಈ ಸೀರಿಯಲ್ಲು ಎಷ್ಟು ದಿವಸ ಇರುತ್ತೋ ಗೊತ್ತಿರಲ್ಲ, ಆದ್ರೆ ಈ ಸ್ನೇಹ ಅನ್ನೋದಿದೆಯಲ್ಲ, ಅದು ಹಾಗೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಪಾತ್ರ ಮಾಡೋದನ್ನ ಕಲಿತಾ ಎಮೋಷನಲಿ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಆ ಥರ ಒಂದು ಎಕ್ಸ್ಪೀರಿಯನ್ಸು ಅಮೃತಧಾರೆ ಸೀರಿಯಲಿಂದ ಆಗಿದೆ ನನಗೆ. ನಿಜವಲ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಜಿ ಚಾನಲ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಒಂದ್ ನಿಮಿಷ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ಗೆ ದೃಷ್ಟಿ ತೆಗಿಲೇಬೇಕು. ಒಂದ್ ನಿಮಿಷ ಇರಿ, ಅವ್ರ ವೈಫ್ನು ಕರೆದು ಬಿಡಿ. ಮೇಡಮ್ ಬನ್ನಿ. ಗೆಳೆಯರು ಅಂದ್ರೆ ಹಾಗೆ ಒಬ್ಬರೊಬ್ರು ಬಿಟ್ಕೊಡೋದಿಲ್ಲ. ನಿಮ್ಮಿಬ್ಬರ ಗೆಳತನ ನೋಡಿ ಹರಿಹರದ ಅಭಿಮಾನಿಗಳೊಬ್ರು ನಿಮ್ಗೆ ಒಂದು ಅದ್ಭುತವಾದ ಗಿಫ್ಟ್ ಅನ್ನ ಕಳಿಸಿದ್ದಾರೆ. ಬರ್ಲಿ, ಆ ಗಿಫ್ಟ್ ಬರ್ಲಿ. ಗೌತಮ್ ಸರ್, ನೀವು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಯಾವಾಗ್ಲೂ ಹೀಗೆ ಇರ್ಲಿ. ಈ ಹುಡುಗರಿಗೆ ಒಬ್ಬರೊಬ್ರು ಗಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪೆನ್ ಕೊಡ್ರಪ್ಪ. ಈ ಪ್ರಾಣ ಸ್ನೇಹಿತರು ಯಾವಾಗಲೂ ಹೀಗೆ ಒಟ್ಟಿಗೆ ಖುಷಿಯಾಗಿರ್ಲಿ. ಪ್ರಾಣ ಸ್ನೇಹಿತರು ಒಟ್ಟಿಗೆ ಇರಕ್ಕೆ ಅವಕಾಶ ಮಾಡ್ಕೊಡೋಂತ ಹೆಣ್ತೀರಿ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜೀವ, ಯಾರ ಜೀವ ನೀವು? ಅಂದರೆ ಪ್ರತಿ ಕಲಾವಿದನಿಗೂ ಜೀವ ಕೊಡೋದು ಅಭಿಮಾನಿ ಜೀವಗಳು, ಅವ್ರ ಜೀವ. ಅಪ್ಪ, ಸೊ ನಿಜ ಹೇಳ್ಬೇಕು, ಸದಾಶಿವ ಅವರ ಜೀವ ನೀವು. ಖಂಡಿತವಾಗ್ಲೂ ಅದ್ಭುತವಾಗಿ ಬರ್ತಾರೆ ನಿಮ್ಮ ಪಾತ್ರ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಸಿಕ್ಕಾಪಟ್ಟೆ ಒಳ್ಳೆದಾಗಿ. ಸೃಜನ್ ಹೇಳಿ. ಕೆಲವೇ ದಿನ ಇದರಲ್ಲಿ ಆಕ್ಟ್ ಮಾಡಿದ್ದು, ಆದರೂ ನೀವೆಲ್ಲ ತೋರಿಸ್ತಿರೋ ಪ್ರೀತಿಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೈಲೆಂಟ್ ಸುನಿಲ್ಲ, ಸಿಂಪಲ್ ಸುನಿಲ್ಲ. ಸಿಂಪಲ್ ಸುನಿ ಹೇಳಪ್ಪ. ಇವಾಗ ತಾನೇ ಮಲ್ಲಿ ಅವ್ರ ಜೊತೆ ಹೊಸದಾಗಿ ಲವ್ ಸ್ಟೋರಿ ಶುರು ಮಾಡೋಣ ಅಂತ ಬಂದಿರೋಂಥ ವ್ಯಕ್ತಿ ನಾನು.
ಸ್ವೀಟ್ ಟ್ರ್ಯಾಕು ಆದ್ರೂ ಅವ್ರ ಗಂಡ ಯಾರು ಅಂತ ಗೊತ್ತು ತಾನೆ. ಅವ್ರ ಗಂಡನೇ ಬಿಟ್ಟಿರೋದು. ವಿಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ಅಮೃತಧಾರೆ ಧಾರಾವಾಹಿಯ ಮನೋಜ್ಞ ಕಲಾವಿದೆ ಕಾವೇರಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಗ್ತಾ ಇದೆ ಹರಿಹರಕ್ಕೆ ಬಂದು. ಆಕ್ಚುಲಿ ಸೀರಿಯಲ್ ಆಗಿ ಸಿನಿಮಾ ಆಗಲಿ ಎಲ್ಲಾದ್ರಲ್ಲೂ ಒಂದು ಕೀ ಕ್ಯಾರೆಕ್ಟರ್ ಅಂತ ಇರುತ್ತೆ, ಬಹಳ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ ಅಂತ ಇರುತ್ತೆ. ಅದೇ ತರ ಅಮೃತಧಾರಿಯಲ್ಲಿ ಒಂದು ಕೀ ಕ್ಯಾರೆಕ್ಟರ್ ಅಂದ್ರೆ ಅದು ನಮ್ಮ ಕಾವೇರಿ ಅವರು. ಎಸ್, ಗಂಡ ಹೆಂಡತಿನ ಒಂದು ಮಾಡಕ್ಕೆ ನೀವು ಪಣ ತೊಟ್ಬಿಟ್ಟಿದ್ದೀರಾ, ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಸೊ ಈ ತರ ಪಾತ್ರದ ನಿರ್ವಹಣೆಯಲ್ಲಿ ನಿಮ್ಗೆ ಯಾವ ತರ ಖುಷಿ ಕೊಡುತ್ತೆ? ಗಂಡ ಹೆಂಡತಿನ ಒಂದ್ ಮಾಡುವಂತ ಒಂದು ಕೀ ಕ್ಯಾರೆಕ್ಟರ್ ಅಂತ ನೀವೇ ಹೇಳಿದ್ರಿ. ಎಲ್ಲರೂ ಇಷ್ಟಪಡ್ತಿರೋದು ಭೂಮಿ ಅವರು ಮತ್ತೆ ಸರ್ ಒಂದಾಗ್ಬೇಕು ಅಂತ. ಅಂಡ್ ಅದು ಒಂದಾಗೋ ಕಾರ್ಯದಲ್ಲಿ ನಾವು ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ. ಬಟ್ ಆಕ್ಚುಲಿ ಇವ್ರು ನೋಡಿದ ತಕ್ಷಣ ನನಗೆ ನೆನಪಾಗದೆ ಗುಂಡಮ್ಮ ಕ್ಯಾರೆಕ್ಟರ್ ಮೂಲಕ ಇಡೀ ಕರ್ನಾಟಕನ ಸಿಕ್ಕಾಪಡೆ ಫೇವರೇಟ್ ಆಗೋಗಿದ್ರಿ ನೀವು. ಅದಾದ್ಮೇಲೆ ಜೀ ಕನ್ನಡ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು? ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಅವಾಗ ಜೀ ಕನ್ನಡಕ್ಕೆ ಬರ್ತಾ ಇರ್ತೀನಿ, ಯಾಕಂದ್ರೆ ನಾನು ಜೀ ಕನ್ನಡದೇ ಮಗಳು. ತುಂಬಾ ಖುಷಿ ಆಗುತ್ತೆ. ಒಟ್ಟಲ್ಲಿ 2026ನೇ ವರ್ಷ ಏನೋ ಸರ್ಪ್ರೈಸ್ ಕೊಟ್ಟಿದೆ ಅಂತ ಅನ್ಕೋತೀನಿ ನಿಮ್ಮ ಬಾಳಲ್ಲಿ. ಖಂಡಿತ. ಆ ಸರ್ಪ್ರೈಸ್ ಏನು ಅಂತ ಎಲ್ಲರಿಗೂ ಹೇಳ್ಬಿಡಿ. ಆಕ್ಚುಲಿ ಸರ್ನ ಮತ್ತೆ ಭೂಮಿ ಅವ್ರನ್ನ ಒಂದ್ ಮಾಡಕ್ ಹೋಗಿ ನಾನೇ ಬೇರೆಯವ್ರ ಜೊತೆ ಒಂದಾಗ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹುಡುಗನ ಹೆಸರು ರಾಜಾರಾಮ್ ಭಟ್ ಅಂತ. ರಾಜಾರಾಮ್ ಭಟ್. ಪ್ರೀತಿಯಿಂದ ಏನಂತ ಕರಿತೀರಿ ಅವ್ರನ್ನ? ತುಂಬಾ ಏನೇನೋ ಬೇರೆ ಬೇರೆ ತರ ಕರಿತೀವಿ. ಈ ಜನರ ಮುಂದೆ ಹೇಳಕ್ಕಾಗಂತದ್ದು ಏನ್ ಕರಿತೀರಿ? ರೀ ಏನೋಂದ್ರೆ ಯಜಮಾನ್ರೇ ಬನ್ನಿ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ತಾನೇ ದಾಂಪತ್ಯ ಜೀವನ ಕಾಲಿಟ್ಟಿದ್ದೀರಾ. ನಿಮ್ಮ ವೈಫ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ್ಯಾವ ಟೈಮಲ್ಲಿ ಜೀ ಕನ್ನಡದವರು ಬ್ರಹ್ಮಗಂಟು ಅನ್ನೋ ಸೀರಿಯಲ್ಗೆ ಅವಳನ್ನ ತಗೊಂಡ್ರೋ ಗೊತ್ತಿಲ್ಲ, ನಮ್ಮೂರ ಹೆಸರು ಬ್ರಹ್ಮಾವರ ಅಂತ. ಸೊ ಆ ಬ್ರಹ್ಮಾವರದಿಂದ ಬಂದಂತ ನನ್ಗೆ ಬ್ರಹ್ಮಗಂಟು ಹಾಕ್ಸೇ ಬಿಟ್ಟ. ಹಾಗೆ ಕೋಇನ್ಸಿಡೆನ್ಸ್, ನನ್ನ ಹೆಸರು ರಾಮ್, ಅವಳ ಹೆಸರು ಮನೇಲಿ ಕರೆಯೋದು ಸೀತಾ ಅಂತ. ಸೊ ದೇವರು ನಮ್ಮಿಬ್ರನ್ನ ಸೀತಾ ಮತ್ತೆ ರಾಮನ್ನ ಒಂದ್ ಮಾಡಿದ್ರು. ಸೀತಾರಾಮನ್ ಒಂದು ಮಾಡಿದ್ರು. ಇದೇ ತರ ಖುಷಿಯಾಗಿರಿ. ಬಟ್ ನಿಜವಾಗ್ಲೂ ಮದುವೆ ಆಗಿ ಹೊಸದಾಗಿ ದಾಂಪತ್ಯವನ್ನು ಶುರು ಮಾಡಿದ್ದೀರಾ. ಇಲ್ಲಿ ಮನೆ ಮಗಳಿಗೆ ಮಡಿಲು ತುಂಬಿಸುವಂತ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಡೆ ಇದೆ. ಸೊ ಮನೆ ಮಗಳಿಗೆ ಮಡಿಲು ತುಂಬೋದಕ್ಕೆ ಭಾಗ್ಯಮ್ಮ ಅವರು, ಭೂಮಿಕಾ ಅವರು, ಹಾಗೆ ನಮ್ಮ ಅಜ್ಜಿ ಎಲ್ಲರೂ ಬರಬೇಕು. ಅಪರ್ಣ ಅವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈಗ ಹೆಂಗಿದೆ? ನನಗೆ ಜೀ ಕುಟುಂಬನೂ ಖಂಡಿತವಾಗ್ಲೂ ಒಂದು ಮುಖ್ಯವಾದ ಕುಟುಂಬ. ನಾನು ನನ್ನನ್ನ ಜೀ ಮಗಳು ಅಂತ ಹೇಳ್ಕೊಂಡೆ. ಅದೇ ರೀತಿಯಾಗಿ ನನ್ನನ್ನ ಇಲ್ಲಿ ಟ್ರೀಟ್ ಕೂಡ ಮಾಡಿದ್ದಾರೆ. ಅಂಡ್ ಯಾವಾಗ್ಲೂ ನಾನು ಜೀ ಕನ್ನಡದ ಮಗಳಾಗೆ ಇರ್ತೀನಿ. ವೆರಿ ಗುಡ್. ಸೊ ಇದೇ ಸಂದರ್ಭದಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಒಂದು ಹಾಡು ಹೇಳ್ಬಿಡಕ್ಕೆ, ನೀವು ಅದ್ಭುತವಾದ ಸಿಂಗರ್.